ನಮಸ್ಕಾರ. ನಾವು ಇತ್ತೀಚೆಗೆ ಒಂದು ಪಂಚಾಯತಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅರ್ಜಿಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಕರ್ಗಾವ್ ಯಾತ್ ನೀರಾವರಿ ಒಂದು ಏನು ಪ್ರಾಜೆಕ್ಟ್ ಆಗ್ತಾ ಇದೆಯಲ್ಲ, ಆ ಕರ್ಗಾವ್ ಯಾತ್ ನೀರಾವರಿ ಗಾಡಿಗಳು ನಮ್ಮ ಊರ ರೋಡ್ ಮೇಲೆ ಹೋಗ್ತಾ ಇದ್ದಾವೆ. ಅದು ತುಂಬ ಹೆವಿ ವೆಹಿಕಲ್ಸ್ ನಮ್ಮ ರೋಡ್ಗಳನ್ನ ಯೂಸ್ ಮಾಡ್ಕೊತಿದ್ದಾವೆ. ಇವಾಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬರಬೇಕಾದ್ರೆ ಒಂದು ಟೋಲ್ ಅಂತ 2,000 ರೂಪಾಯಿ ಕೊಡ್ತೀವಿ ಹೆಚ್ಚು ಕಡಿಮೆ. ಸೊ ಆದರೆ ಇವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ರೋಡ್ಗಳನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. 2 ಎಕರೆ ಭೂಮಿನ ಖರೀದಿ ಮಾಡಿದ್ದಾರೆ, ಅದು ಓಕೆ. ಬಟ್ ಪಂಚಾಯಿತಿ ಕಡೆಯಿಂದ ಸಂವಿಧಾನದ ಪ್ರಕಾರ 243G 243H ಈ ಹಳ್ಳಿಗೆ ಬೇಕಾಗಿರುವಂಥ ಕಾನೂನುಗಳನ್ನ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದು. ಈಗ ನಾವು ಮನೆ ಪಾಳಿನ ತುಂಬ್ತೀವಿ ಅಥವಾ ಹೊಲದ ಪಾಳಿನ ತುಂಬ್ತೀವಿ. ಸೊ ಇಲ್ಲಿ ಕಮರ್ಷಿಯಲ್ ಪ್ರಾಜೆಕ್ಟು 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತಾಯಿದೆ. ಇನ್ನು ಅದರಿಂದ ಎಷ್ಟು ಟ್ಯಾಕ್ಸ್ ನಾವು ಇಸ್ಕೋಬೇಕಾಗುತ್ತೆ ಅಥವಾ ಅವರಿಂದ ಎಷ್ಟು ದುಡ್ಡು ಇಸ್ಕೋಬೋದು ಕಂಪೆನ್ಸೇಷನ್ ಅಂತ. ನಮ್ಮ ಒಂದು ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ನಾವು ಒಂದು ಪ್ರಾಜೆಕ್ಟ್ದು 1% ಅಂದರೆ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದ್ದರೆ ಅದರ 1%ವರೆಗೆ ನಾವು ದುಡ್ಡನ್ನ ಕೇಳ್ಬೋದು ಅಥವಾ ಕಂಪೆನ್ಸೇಷನ್ನ ಕೇಳ್ಬೋದು. ಯಾಕಂದರೆ ಮುಂದೆ ನಾವು ರೋಡ್ಗಳನ್ನ ರಿಪೇರಿ ಮಾಡ್ಕೋಬೋದು ಅಥವಾ ಅದರಿಂದ ತೊಂದರೆ ಆಗೋಂಥ ನಿಸರ್ಗವನ್ನು ಸರಿಪಡಿಸೋಕ್ಕೆ ಯೂಸ್ ಆಗುತ್ತೆ. ಸೊ ಇವಾಗ ನೋಡಿದರೆ ವಿತೌಟ್ ಪರ್ಮಿಷನ್ನು ಇಲ್ಲಿಂದ ಮಾಡಿದ್ದಾರೆ ಅಂತ ನಮಗೊಂದು ತಿಳುವಳಿಕೆ ಇದೆ ಅಥವಾ ನಮ್ಮ ಹತ್ರ ಮಾಹಿತಿ ಇದೆ. ಆಲ್ರೆಡಿ ಈ ಪ್ರಾಜೆಕ್ಟಿಗೆ ಏನು ಎಸ್ಟಿಮೇಷನ್ ಆಗಬೇಕು, ಏನು ಕಂಪೆನ್ಸೇಷನ್ ಬರಬೇಕಲ್ಲ, ಅದು ಪಂಚಾಯತಿಗೆ ಬರೋ ಬದಲಿ ಎಲ್ಲೋ ಬೇರೆ ಕಡೆ ಹೋಗಿದೆ ಅಥವಾ ಯಾರೋ ಬೇರೆಯವ್ರ ಮನೆಗೆ ಹೋಗಿದೆ ಅನ್ನೋ ಎಲ್ಲೋ ಒಂದು ನಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ. ಅದು ಪಂಚಾಯತಿಗೆ ಬರಬೇಕು. ಒಂದು 4 ಕೋಟಿ ಬರುತ್ತೋ, ಒಂದು 5 ಕೋಟಿ ಬರುತ್ತೆ, ಎಷ್ಟೋ ಬಂದ್ರೂ ಅದನ್ನು ನಾಳೆ ನಮ್ಮ ಊರಿನ ಒಂದು ಹುಡುಗರ ಎಜುಕೇಷನ್ಗಾಗಲಿ ಅಥವಾ ಮತ್ತು ಯಾವುದಾದ್ರು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ನಾವು ಆ ದುಡ್ಡನ್ನ ಯೂಸ್ ಮಾಡ್ಕೋಬೋದು. ಸೊ ಆದ್ದರಿಂದ ಈ ಒಂದು ಅರ್ಜಿಯನ್ನು ನಾವು ಪಂಚಾಯತಿಗೆ ಸದ್ಯದಲ್ಲಿ ಕೊಟ್ಟಿದ್ದೀವಿ. ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಪರ್ಮಿಷನ್ ಕೊಟ್ಟಿದ್ರೆ ಕಂಪೆನ್ಸೇಷನ್ ಎಷ್ಟು ಕೇಳಬೇಕಾಗಿತ್ತು ಅಥವಾ ಕೇಳಿದ್ದೀರಾ ಅಥವಾ ಏನಾಗಿದೆ ಅಂತ ಹೇಳಿ. ಹಾಗೆಯೇ ಬೆಳಗಾವಿಯಲ್ಲಿರೋ ಲಾಯರ್ಸ್ ಜೊತೆ ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಸೊ ಪಂಚಾಯತಿ ಪರ್ಮಿಷನು ಮತ್ತು ಪಂಚಾಯತಿಗೆ ಕಂಪೆನ್ಸೇಷನ್ ಬಗ್ಗೆ ಎಲ್ಲ ಮಾಹಿತಿ ಪಂಚಾಯತಿ ಹತ್ರ ಇರುತ್ತೆ. ಸೊ ನೀವು ಅಲ್ಲಿ ಫಸ್ಟ್ ಅದನ್ನು ತಗೊಳ್ಳಿ, ಅದ್ರ ಮುಂದೆ ನಾವು ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಡು ಪ್ರೊಸೆಸ್ ಮಾಡ್ಬೋದು. ಕಂಪೆನ್ಸೇಷನ್ ಕಂಪಲ್ಸರಿ ಕೊಡಲೇಬೇಕಾಗತ್ತೆ ಈ ಥರ ದೊಡ್ಡ ಪ್ರಾಜೆಕ್ಟ್ಗಳಿದ್ದಾಗ ಅಂತ ಅವ್ರು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಇದನ್ನು ನಾವು ಒಂದು ಲೀಗಲಿ ಅಥವಾ ಊರಿಗೆ ಬರಬೇಕಾಗಿರೋ ಹಣವನ್ನು ನಾವು ಯಾವ ಥರ ತರ್ಬೋದು ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಸಿಗ್ನೇಚರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ಗೆ ಹಚ್ಚಿ ಮುಂದಿನ ಕೆಲಸ ಮಾಡಬೇಕಂತ ಇದ್ದೀವಿ. ಎಲ್ಲರೂ ಸೇರಿ ನಮ್ಮ ಪಂಚಾಯತ್ಗೆ ಹಣ ತರೋಣ. ಥ್ಯಾಂಕ್ ಯು.